ಈಗ ಚಾಮುಂಡೇಶ್ವರಿಯಲ್ಲಿ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯನವ್ರನ್ನ ಸೋಲ್ಸಿದ್ರಪ್ಪ. ಆ ನಂತರ ಸಿದ್ದರಾಮಯ್ಯನವರು ಜಿ ಟಿ ದೇವೇಗೌಡರ ಆತ್ಮೀಯತೆ ನೋಡ್ಬಿಟ್ರೆ ಇವರು ಒಂದು ಟೈಮ್ನಲ್ಲಿ ಒಬ್ಬರ ವಿರುದ್ಧ ಒಬ್ಬರು ಎಲೆಕ್ಷನ್ ನಿಂತ್ಕೊಂಡಿದ್ರ ಅನ್ನೋಂಗಿದೆ. ಅಷ್ಟು ಆತ್ಮೀಯತೆ ಇದೆ. ಅದೇ ಹೇಳ್ತಾರೆ, ನಿನ್ನೆ ಚಾಮರಾಜನಗರದಲ್ಲಿ ಭಾಳ ಪ್ರೀತಿ ಮಾಡ್ತಾಯಿದ್ರು ದೇವೇಗೌಡ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರು ದೇವೇಗೌಡನಿಗೆ ಭಾಳ ಪ್ರೀತಿ ವಿಶ್ವಾಸ ತೋರಿಸ್ತಾಯಿದ್ರು. ಡಯಾಸ್ ಮೇಲೆ ನಾನು ಇದ್ದೆ, ಅಲ್ಲೊಬ್ಬ ನಮ್ಮ MLA ಇದ್ದ, ಅವರು ಹೇಳ್ತಾ ಇದ್ದ, ಅವ್ರ MLA ಹೆಸರು ಹೇಳೋದಿಲ್ಲ. ಅವನೇನು ಹೇಳ್ತಾ ಇದ್ದ ಅಂದರೆ, ಸರ್ ಇದು ಜಿ ಟಿದು ಸಿದ್ದರಾಮಯ್ಯನವ್ರದ್ದು ಹೆಂಗಾಗ್ಬಿಟ್ಟೈತೆ ಅಂದರೆ, ಈ ಕಟ್ಕೊಂಡವಳ ಮೇಲೆ ಪ್ರೀತಿ ಕಮ್ಮಿ ಅಂತ, ಇಟ್ಕೊಂಡವಳ ಮೇಲೆ ಜಾಸ್ತಿ ಇರ್ತದೆ ಅಂತ. ಹಂಗೆ ಅದು ಹೇಳಿದ್ದು, ನಾನು ಹೇಳಿದ್ದಲ್ಲ. ಗೊತ್ತಾಯ್ತು. ಹಂಗಾಗಿದೆ ಅವರಿಬ್ಬರದು ಲವ್. ಈಗ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅಂತ ನೀವು ಹೊರಟ್ರಿ. ಡಿ ಕೆ ಶಿವಕುಮಾರ್ ಅವರು, ಅಂದರೆ ಡಿ ಕೆ ಶಿವಕುಮಾರ್ ಅವ್ರು ಮಾಡಿಸಿದ್ದು ಒಂದು ಗೊತ್ತಾಗುತ್ತೆ, ಬಟ್ ಮೇಲಿನಿಂದ ಒಂದು ಆದೇಶ ಕೊಡಿಸ್ತಾರೆ ಅವರು. ಇಲ್ಲ ಅದನ್ನ KPCC ಸಮಾವೇಶ ಮಾಡಿಸಿ ಅಂತಾರೆ. ನೀವು ಪಾಪ ದಲಿತ ಶಾಸಕರು ಸಚಿವರೆಲ್ಲ ಸೇರ್ಕೊಂಡು ಒಂದು ಡಿನ್ನರ್ ಮೀಟ್ ಮಾಡೋದಕ್ಕೆ ಹೊರಟಿದ್ರಿ. ತಾವೇ ಹೇಳಿದ್ರಿ, ಏನು PUC ಮಕ್ಕಳಿಗೇನೋ ಸೀಟ್ ಸಿಗ್ತಿಲ್ಲ, ಅದನ್ನು ಕೊಡಿಸೋದಕ್ಕೆ ನಾವು ಮೀಟಿಂಗ್ ಮಾಡ್ತಾಯಿದ್ದೀವಿ ಅಂದ್ರಿ. ಆ ಮೀಟಿಂಗ್ ಮಾಡಬಾರ್ದು ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಫೋನ್ ಮಾಡಿ ಹೇಳ್ತಾರೆ. ಈ ಏನೋ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ, ಜಾತಿ ಗಣತಿ ಎಲ್ಲ ಮಾಡಿ ರೆಡಿ ಇದೆ ಸರ್ ರಿಪೋರ್ಟು. ಅದು ಕ್ಯಾಬಿನೆಟ್ಟಿಗೆ ಬಂದಿದೆ, ಇನ್ನೇನು ಅಕ್ಸೆಪ್ಟ್ ಆಗಬೇಕು ಅನ್ನೋ ಟೈಮ್ಗೆ ಇನ್ನೊಂದು ಸಲ ಮಾಡಿಸಿ ಅಂತ ಹೇಳಿಸ್ತಾರೆ. ಇದೆಲ್ಲ ಸಿದ್ದರಾಮಯ್ಯನವರ ಅವ್ರಿಗಾದಂಥ ಹಿನ್ನಡೆ ಅಲ್ವಾ ಪೊಲಿಟಿಕಲಿ? ನಾವೆಲ್ಲ ಬಂದಿರೋದು, ಸಿದ್ದರಾಮಯ್ಯ ಬಂದಿರೋದಿರ್ಬೋದು, ನಾನು ಬಂದಿರೋದಿರ್ಬೋದು, ಸತೀಶ್ ಬಂದಿರೋದಿರ್ಬೋದು, ಮಹದೇವಪ್ಪ ಬಂದಿರೋದಿರ್ಬೋದು, ಮುನಿಯಪ್ಪ ಬಂದಿರೋದಿರ್ಬೋದು, ನಾವೆಲ್ಲ ಧ್ವನಿ ಇಲ್ಲದ ಸಮಾಜದಿಂದ ಬಂದಿರ್ತಕ್ಕಂಥವ್ರು. ನಾವು ಧ್ವನಿ ಇಲ್ಲದ ಸಮಾಜದಿಂದ ಬಂದಾದ ಮೇಲೆ ನಮಗೆ ನಮ್ಮ ಜನರ ಋಣ ತೀರಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಯಾವತ್ತೂ ಕೂಡ ಸಮಾಜದಲ್ಲಿ ಮೊದಲಿಂದ ನೋಡ್ಕೊಂಬನ್ನಿ, ಅಧಿಕಾರಕ್ಕೋಸ್ಕರ ಅಪ್ಪನೇ ಮಗ ಕೊಂದ್ಬಿಟ್ಟು ಅಧಿಕಾರಕ್ಕೆ ಬರ್ತಾರೆ. ಇದು ರಾಜಕೀಯ ಅಧಿಕಾರದ ಮಹತ್ವ ಇದು.